ಸರಿತಾ, ಇದೇ ಅಲ್ಲ ನನ್ನೋಡ. ಈಗಷ್ಟೇ ತೋಗ್ ನನ್ನ ಕೈಯೆಲ್ಲ ಬಗ್ತು ಬಂದವೆ. ಮಲ್ಕಿಂಡನೆ ನೀನು ನೋಡಿದ್ರೆ ಮತ್ತೆ ಹೋಗಿ ಇದು ಮಾಡ್ತಿದ್ದೀಯ. ಅವಂತೂ ವಿಚಿತ್ರದ ಮಗ ಮರತಿ ನಿನ್ನ ಮಗ. ಒಂದು ಚೂರಿ ಅಂತ ಒಂದು ಸಟಕ್ಕೆ ಅನ್ನಂಗಿಲ್ಲ, ಎಚ್ಚರಾಗಿ ಒಂದು. ನೀ ಬಾ, ನಾನು ಎಲ್ಲ ಸಮ್ಮಾಡೇ ಇಟ್ಟೀನಿ, ಬಾ. ಅಲ್ಲ ಕಣಮ್ಮ, ಜೋಲಿ ಒಳಗೆ ಮಲಗ್ದಾಗ ಒಂಥರ ಹೆದರಿಕೆ ಅಲ್ಲನೇ. ಹೊರಗಡೆಯಿಂದ ಕಾಣ್ತಿದ್ರೆ ಇಲ್ಲಿ ನೋಡು, ಕೈ ತಂದು ಇಟ್ಕೊಂಡಿದ್ದು ನೋಡಮ್ಮ ಹೆಂಗಂತ. ಇದೇ ಒಂಚೂರು ಇದ್ದರೆ ಮೇಲೆ ಹೊಚ್ಚಿದ್ದನ್ನು ತೆಗೆದು ಮುಖಕ್ಕೆ ಮುಚ್ಕೊತಿದ್ದ. ಅದಕ್ಕೆ ನಾ ಮೇಲೆ ತನಕ ಹೊಚ್ಚೋಕ್ಕೆ ಹೋಗಲ್ಲ. ಚಳಿ ಏನಾಗಲ್ಲ ಅಮ್ಮ ಜೋಲಿ ಒಳಗೆ, ಇಷ್ಟು ಮೇಲೆ ಹೊಚ್ಚಬೇಡಾತ. ಅವನು ಕೈ ಆಡಿಸ್ತಾ ಮೇಲೆ ತಂದ್ಕೊತಾನೆ ಕಣೆ. ಅಲ್ಲ ಹೌದು, ಜಾಗೃತಿ ಇರಬೇಕು, ನೋಡ್ತಾನೆ ಇರಬೇಕು. ಈಗೇನ ನಾನು ಇಲ್ಲೇ ಇರ್ತೀನಿ, ನೋಡ್ತಾನೆ ಇರ್ತೀನಿ. ನೀನು ನೋಡು, ನಾನು ಹೋದ್ಮೇಲೆ ಬರೀ ನೀನು ಕೆಲಸ ಅಂತೇಳಿ ಕೆಲಸನೇ ಮಾಡ್ತಾ ಹಾಕಿಬೇಡ. ಬಂದೊಂಚೂರು ಇವನು ನೋಡ್ತಿರ್ಬೇಕು. ಈಗ ಒಂದು ಕೆಲಸ ಮಾಡ, ಸುಮ್ಮನೆ ಗಳಿಗೆ ಮಲ್ಕ. ರಾತ್ರಿಡೇ ಅವನು ಯಾಕೆ ಹಠ ಅಂದ್ರೆ ಆ ಥರ ಮಾಡೇನೆ ನೀ ಕಣ್ಣಿ ನಿದ್ದೆನೇ ಕೊಡಲ. ಇನ್ನು ಹೇಳಿದ್ರೆ ನೀ ಈಗ ಮಲಗೋದು ಒಳ್ಳೇದಾಗ ಕಾಣ್ತದೆ ನೋಡು. ಚೂರು ಮಲ್ಕ, ನಾನು ಅಲ್ಲೇ ಬಾಗಿಲು ಹೇಳ್ಕೊತೀನಿ. ಬೇಡಮ್ಮ, ಮಲಗೋದು ಸ್ವಲ್ಪ ಹೊತ್ತು ಅದನ್ನೇ ಹೇಳ್ತಿರ್ತಾರೆ ಯಾವಾಗಲೂ. ಬಾಲೆ ಮಲ್ಸ್ಕೊಂಡು ಅಲ್ಲೇ ಹೋಗಿ ಮಲಗಿದೆ, ಇಲ್ಲಿ ಕೆಲಸ ಆಗಲ್ಲ ಅಂತ. ಯಾರಿಗೆ ಬೇಕು? ಸುಮ್ಮನೆ ನನಗೆ ನಿದ್ರೆ ಬರ್ತಿಲ್ಲ. ಈಗ ನಿದ್ರೆ ಬಂದ್ರೆ ಮಲಗ್ತೀನಿ. ಅವ್ರು ಹೇಳ್ಕಿತಿರ್ಲಿ, ಸುಮ್ಮನಿರ. ಹೇಳೋರಿಗೆ ಸರಿಯಾಗಿ ಇರೋಕ್ಕಾಗ್ತದ? ಹಂಗಂತೇಳಿ ನಿಮ್ಮ ಜೀವ ಪೂರ್ತಿ ಹಾಳು ಮಾಡ್ಕೋಬೇಡ. ಈಗ ಅವನಿಗೆ ಎಚ್ಚರ ಆಗ್ತದಂದ್ರೆ ಮತ್ತೆ ಮುಲ್ಗಕ್ಕಾಗ್ತದಾನೆ. ರಾತ್ರಿಗೂ ನಿದ್ರಿಲ್ಲ, ಹಗ್ಲಿಕ್ಕೂ ನಿದ್ರಿಲ್ಲ ಅಂದರೆ ಎಂತ ಆಗ್ತದ ಜೀವ ನೋಡೋಣ ಹೇಳ. ಬಾಣ್ತಿ ಇನ್ನು ನೀನು ಸರಿ ಇದ್ದು ಮನಸ್ಸೆಲ್ಲ. ಎಂಥ ಕೆಲಸ, ದಂಡು ಕಡಿಯೋ ಕೆಲಸ ಎಂತ ಮಾರತೆ? ಅಲ್ಲಿ ಅಡುಗೆ ಮನೇಲಿ ಪಾತ್ರೆ ತೊಳೆಯೋದು, ಅಡುಗೆ ಮನೆ ಒರ್ಸೋದು ಸೈಯಲ್ಲ. ನಾ ಹೋಗಿ ಮಾಡ್ತೀನಿ ಒಂದು ಗಳಿಕೆ ಅಂದರೆ ಅದನ್ನು ಬೇಡ ಅಂತೀಯ ನೀನು. ಆಮೇಲೆ ಹೋಗಿ ಮಾಡ್ಕೊಂಡ್ರೆ ಸೈ ಏನಾಗಲ್ಲ. ಅಂಥ ಮಿಕ್ಕಿ ಕಿಲೀನೇ ಇರಬೇಕು ಅನ್ನೋರು ಹೋಗಿ ತೊಳಿಲಿ ಅಲ್ಲಿ. ಹೌದಂತೀನಿ, ನಾನು ನೋಡ್ತಿದ್ದೀನಿ. ಏನು ಮಾಡ್ತಾರೆ ನಿನ್ನ ಅತ್ತೆ ಅಷ್ಟಿಷ್ಟ ಅಲ್ಲ. ನೀನು ಅವ್ರಿಗೆ ಸರಿಯಾಗಿ ಕುಣಿ. ನೀವು ಹೇಳೋ ಬದಲು ಮರಣ ತುಂಡಿ ಹೇಳಿದ್ರೆ ಇಷ್ಟೊತ್ತಿಗೆ ಇದಾತಿತ್ತು. ನೀ ಟೆನ್ಷನ್ ಮಾಡ್ಕೋಬೇಡ ಅಮ್ಮ. ರಾತ್ರಿ ಏನು ಪೂರ್ತಿ ಎಚ್ಚರಿರಲ್ಲ ನಾನು. ಹಾಗೆ ಮಗ್ಲಿಗೆ ಹಾಕ್ಕೊಂಡಿದ್ನಲ್ಲ, ನಾನು ಚೆನ್ನಾಗಿ ನಿದ್ರೆನೇ ಮಾಡೀನಿ. ಹಿಂಗೂ ನಿದ್ರೆ ಬಂದಿತ್ತಲ್ಲ, ಹಂಗಾಗಿ ಗೊತ್ತಾಗಲ್ಲ ಅಷ್ಟೇ. ಏನಾಗಲ್ಲ ಬಿಡು. ಹಂಗೇನಾರು ಮಲಗಬೇಕು ಅನ್ಸೋದು ನಾ ಬಂದು ಮಲಗ್ತೀನಿ. ನೀ ಟೆನ್ಷನ್ ಮಾಡ್ಕೋಬೇಡ ಅಮ್ಮ. ಹಂಗಾರೆ ಬಾ, ನಾನು ಪಾತ್ರೆ ತೊಳಿತೀನಿ, ನೀನು ಒಳಗೆ ಒರ್ಸು. ಕೆಲಸನಾರು ಪೂರೈಸ್ಕೆ. ಹೆಂಗೆ ಹುಡುಗ ಮಲಗೇನಲ್ಲ. ಓ, ಅವನ ಒಂದೆರಡು ಬಟ್ಟೆ ಒಗೆಯಕ್ಕಿದ್ದು, ನಾನೇ ಹೋಗಿ ಹಾಕ್ಕೊಬತ್ತೀನಿ. ನೀವು ಹೋಗಿ ಮರತೆ, ಅಡುಗೆ ಮನೆಗೆ ಹೋಗಿ. ಹಂಗಾರೆ ನಾನು ಅವನ ಬಟ್ಟೆ ತೊಳ್ಕೊಬತ್ತೀನಿ. ನಂಗೆ ಹೇಳ್ತೀಯ, ನೀನು ಒಂದು ಗಳಿಗಿನೂ ಕೂರಲ್ಲ. ನಾ ಹೇಳಿದ್ರೆ ನೀನೇ ಸ್ವಲ್ಪ ಹೊತ್ತು ಮಲ್ಕಮ್ಮ. ನಾನು ಒಬ್ಬಳೇ ನಿದ್ರೆ ಬಿಟ್ಟಿದ್ದ, ನೀನು ನಿದ್ರೆ ಬಿಟ್ಟೀಯ. ಸರಿತಾ ಎಲ್ಲಿದ್ದೀಯಾ? ಬಂದಾತಲ್ಲವ ಕರಿವಾಲೆ. ಏನೀಗ ನೀರು ಬೇಕಾ ಕಾಪು ಬೇಕಾ? ಕೈಗೆ ಕೊಡ್ಬೇಕಲ್ಲ. ಕೈಗೆ ಕೊಡ್ತೀಯ ಅಲ್ಲ ಕುಡಿಸೇ ಬತ್ತೀಯ. ಹೋಗು ಮರತಿ. ಸುಮ್ಮನಿರಮ್ಮ. ಇಲ್ಲೇ ಗೊತ್ತಾ ಎಂತ? ನೀ ಇಲ್ಲಿದ್ದೀಯಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಇದು ಇಲ್ಲೇ ಇದ್ದೀನಿ ಮಾರ, ನೋಡ್ತಾನೆ ಇದ್ದೀರಿ, ಮತ್ತೆ ಇಲ್ಲಿದ್ದೀಯಾ ಅಂತ ಕೇಳ್ತೀರಪ್ಪ. ಎಂತ ಕರೆದಿದ್ದು? ಕಾಫಿ ಬೇಕಿತ್ತಾ? ಕಾಫಿ ಅದ್ರಲ್ಲಿ ಫ್ಲಾಸ್ಕಿಗೆ ಹಾಕಿಟ್ಟೀನಿ. ನೀರು ಅಲ್ಲಿ ಜಗ್ಗಲ್ಲಿ ಅದೇ ಬೇಕಾರೆ. ಎಂತ ಬೇಕಿತ್ತ? ಇಲ್ಲಪ್ಪ, ಕಾಫಿ ಏನು ಬೇಡ. ಇದು ನೀರು ಕುಡ್ಕೊ ಬಂದೆ ನಾನು. ಇದು ಎಂತ ಅಂದರೆ ಎಂತಕ್ಕೆ ಹಂಗೆ ಮಾತಾಡ್ವರ್ಸ್ತಿದ್ದೀರಲ್ಲ? ಅದು ಮತ್ತೆಂತ ಅಲ್ಲ. ಸರಿತಾ, ಬಾಲೆ ಬಟ್ಟೆ ಒಲ್ಲೆ ತಗೊಂಡಾಗ ಹಾಕಿಯಾ? ಹೋಗೋ, ಒಂದೆರಡು ತೊಳ್ಕೊಬತ್ತೀನಿ. ಒಂಚೂರು ಬಿಸಿಲದೆ ಒಣಸೇ ಬಿಡ್ತೀನಿ. ಸದ್ಯ ಮಾರತೀನಿ, ನಮ್ಮ ಹೋದ್ರಲ್ಲ, ಬಾಯಿ ಬಿಟ್ಟು ಹೇಳೋದು ಹೆಂಗೆ ಅಂತ ನೋಡ್ತಾ ಇದ್ದೆ. ಎಂತ ಹೇಳಬೇಕಿತ್ತು? ಅಮ್ಮ ಇದ್ದಾಗಲೇ ಹೇಳಿದರೆ ಏನಾಗ್ತಿತ್ತ? ಏನು ಅನ್ಕೊಂತ ಏನೋ ಅಮ್ಮ. ಅದಿಲ್ಲದೆ ಏನು ಸಣ್ಣ ಮಕ್ಕಳ ಥರ ತಡವರಿಸ್ತಿದ್ದೀರಾ? ಇದ್ದಾಗಲೇ ಹೇಳ್ಬೋದಪ್ಪ. ಏನು ಅದೇನು ಬೇರೆಳ ಅಮ್ಮ? ಇಲ್ಲ ಮಾರತಿ, ಈಗ ಇದನ್ನೀಗ ಅಮ್ಮನ ಎದುರು ಹೇಳಿದ್ರೆ ಅದನ್ನು ಹೇಳ್ತೀಯ. ಅಮ್ಮನ ಎದುರ ಎಲ್ಲ ಹಾಗೆಲ್ಲ ಯಾಕೆ ಹೇಳ್ತೀರಿ, ಅಮ್ಮ ಬೇಜಾರು ಮಾಡ್ಕೊತದೆ ಅಂತ.
ಕೇಳದೆ ಇದ್ದರೆ ಹಿಂಗೆ ಹೇಳ್ತೀಯ. ಏನೋ ಮಾರತಿ. ಹೋಗಲಿ, ಅದು ಏನಾರಾಗಲಿ, ಈಗ ಹೇಳಿ ಎಂತ ಹೇಳಬೇಕಿತ್ತ? ಹಂಗೆ ಅಮ್ಮನ ಎದುರು ಮಾತಾಡದೇ ಇರೋಂಥದ್ದು ಏನದೆ? ಅಲ್ಲ, ಮತ್ತೆಂತ ಅಲ್ಲ, ಅರ್ಜೆಂಟು ಒಂದು 1,000 ರೂಪಾಯಿ ದುಡ್ಡು ಬೇಕಿತ್ತು. ಹೇಳಿನಿ ಅವನಿಗೆ ಇನ್ನೊಂದು ತಿಂಗಳು ಬಿಟ್ಟು ಕೊಡ್ತೀನಿ ಅಂಥೇಳಿ. ಈಗ ನೋಡಿದ್ರೆ ಇಲ್ಲ, ನಂಗೆ ಅರ್ಜೆಂಟ್ ಅದೇ, ಈಗಲೇ ಬೇಕು ಅಂತ ಕೂತಾನೆ. ಹಾಗಾಗಿ ಈಗ ಇನ್ನೊಂದು 4-5 ದಿನ ನಾನೊಬ್ಬನಿಗೆ ಕೊಟ್ಟಿದ್ದು ಬರೋದು ಅದೇ. ಅದು ಬಂದಕ್ಕೂ ನಿಂಗೆ ಕೊಡ್ತೀನಿ. ಒಂದು 1,000 ರೂಪಾಯಿ ಇದ್ದರೂ ಕೊಡ್ತೀಯಾ? ಥೋ ಮಾರ, ನೀವು ಈಗ ಹೇಳ್ತಿದ್ದೀರಲ್ಲ, ನಾನಾರು ಎಲ್ಲಿಂದ ತರೋದ್ರಿ 1,000? ಅಲ್ಲ, ಕೊಡಬಾರ್ದು ಅಂತ ಏನಿಲ್ಲ. ಈಗ 1,000 ಅಂದರೆ ಬೇರೆಯವ್ರಿಗೆ ಕೊಡೋದೇನಲ್ಲ. ಈಗ ಮನೆಯಿಂದ ಬರೋಷ್ಟೊತ್ತಿಗೆ ಹೇಳಿದರೆ ನಾನು ತಗೊಂಡಾರು ಬರ್ತಿದ್ದೆ 1-2 ಸಾವಿರ. ನಾನು ಅಲ್ಲಿ ಬಾಲೆಕೈಯಲ್ಲಿ ಬಂದು ದುಡ್ಡೆಲ್ಲ ಲೆಕ್ಕ ಮಾಡಿ ಅಪ್ಪಾಜಿ ಹತ್ರ ಅಕೌಂಟಿಗೆ ಹಾಕಿ ಅಂತ ಕೊಟ್ಟು ಬಂದೆ. ಅದು ಸದ್ಯಕ್ಕೆ ತೆಗಿಯಂಗಿಲ್ಲ, ಫಿಕ್ಸೆಡ್ಡಿಗೆ ಹಾಕ್ಯಾರೆ. 15-20 ವರ್ಷಕ್ಕೆ ಹಾಕ್ತೀನಿ ಅಂತಿದ್ರು. ಅದು ಇಂಟ್ರೆಸ್ಟ್ ಏನೋ ಜಾಸ್ತಿ ಬರುತ್ತೆ, ಅದರಲ್ಲೇ ಪ್ರಾಫಿಟ್ಟು ಅಂದ್ರಂತೆ ಬ್ಯಾಂಕಲ್ಲಿ. ಅದನ್ನೇನು ತೆಗಿಯಂಗಿಲ್ಲ ಬಿಡಿ. ಇಲ್ಲ ಅಂತರ್ಲೂ ಇಲ್ಲ ದುಡ್ಡು. ಅಪ್ಪಾಜಿ ಕೇಳಿದ್ರು, ಹಂಗೊಂದು 2,000 ರೂಪಾಯಿ ಬೇಕಾಗ್ತದೆ ಇಟ್ಕೊಂಡಿರಿ ಅಂತ. ಅಮ್ಮನೂ ಹೇಳ್ತು, ನಾನೇ ಬೇಡ ಅಂದೆ. ನಾವೇನು ಇಲ್ಲಿಗೆ ಬಂದಮೇಲೆ ಪೇಟೆಗೆ ಹೋಗ್ತೀವ, ಎಲ್ಲಿಗೆ ಹೋಗ್ತೀವಿ? ಹೋದ್ರೆ ಇನ್ನು ಮನೆಗೆ ಹೋಗೋದು, ಎಂಥ ಖರ್ಚು ಅಂತ ಇರಲ್ಲ, ಮತ್ತು ಅಲ್ಲಿ ಇಲ್ಲಿ ಹಾಕೋತೀನಿ ನಾನು, ಬೇಡ ಅಪ್ಪಾಜಿ ಅಂದೆ. ಎಂತ ಮಾಡೋದೀಗ? ಕೊಡಬಾರ್ದು ಅಂತ ಏನಿರಲಿ, ಏನು ಬೇರೆಯವ್ರಿಗೆ ಏನಲ್ಲ, ನೀವು ಅಲ್ಲೇ ಹೇಳತ್ತಾನೆ. ಯಾವಾಗ ನೋಡಿದ್ರು ದುಡ್ಡಿಗೆ ಸಮಸ್ಯೆ ಮಾರ. ಎಂತ ಮಾಡೋದು? ಇದ್ದಿದ್ರೆ ಮಾತ್ರ ನಾನು ಗ್ಯಾರಂಟಿ ಕೊಡ್ತಿದ್ದೆ. ಇಲ್ಲ. ಓಹೋ, ಬುದ್ಧಿ ಭಾಳನೇ ಕಲ್ತೀಯ. ಬೆಣ್ಣೆಲಿ ಕೂದಲು ತೆಗ್ದಂಗೆ ಮಾತಾಡ್ತಿದ್ದೀಯ. ಯಾವತ್ತಿದ್ರೂ ನಿನ್ಗಿಂತ ಸ್ವಲ್ಪನಾರು ಬುದ್ಧಿ ಜಾಸ್ತಿ ನಂಗೆ ಅದೇ. ನಿನ್ನ ಮಂಗನ್ ಮಾಡೋಕ್ಕೆ ನಂಗೆ ಆಗಲ್ಲ ಅಂತ ಮಾಡಿಯಾ? ನೋಡಿ, ಈಗ ದುಡ್ಡು ನಿನ್ನ ಹತ್ರ ಎಷ್ಟು ಅದೇ ಅಂತ ಗೊತ್ತು ನನಗೆ. ಅಲ್ಲ, ಅವತ್ತು ಹೇಳೋಕ್ಕೆ ನನಗೇನು ಗೊತ್ತು ಈಗ ಹಿಂಗೆ ಆಗ್ತದೆ ಅಂತ. ನಾನು ಅದಕ್ಕೆ ನೀನು ಬಂದಮೇಲೆ ನಿನ್ನ ಹತ್ರ ದುಡ್ಡು ಕೇಳಬಾರ್ದು ಅಂತಲೇ ಎಲ್ಲ ಸರಿ ಮಾಡಿಟ್ಕೊಂಡಿದ್ದೆ, ಗೊತ್ತಾ? ಈಗ ಅನಿವಾರ್ಯ ಆಗಿದೆ. ಅವನಿಗೆ ಎಂಥದ್ದು ಹೆಂಡ್ತಿನಲ್ಲಿ ಕರ್ಕೊಂಡು ಹೋಗ್ಬೇಕೋ ಏನೋ ಅಂತೆ. ನಂಗೆ ಅದು ಅವನ ಹತ್ರ ಇಸ್ಕೊಂಡಿದ್ದು ನೆನಪೇ ಇರಲ್ಲ. ನೆನಪಿದ್ದಿದ್ರೆ ನಾನು ಆವಾಗಲೇ ಕೊಟ್ಟಿರ್ತಿದ್ದೆ. ಈಗ ಅವನು ಬಂದು ಕೇಳಿದ ಮೇಲೆ ನೆನಪಾಗಿದ್ದು. ನಾನು ಹಂಗಿದ್ದಿದ್ರೆ ಅಲ್ಲೇ ಹೇಳ್ತಿದ್ದೆ. ಅಲ್ಲಿ ಹೇಳ್ತಿರ್ಲಪ್ಪ ನಾನು. ನನಗೆ ಹಂಗೆ ಮೊದಲಿನ ಹಾಗೆ ಎಲ್ಲಕ್ಕೂ ನಾನು ಅವ್ರಿವ್ರ ಹತ್ರ ದುಡ್ಡು ಕೇಳ್ತಾ ಇರೋದಂದ್ರೆ ನಾನು ಬಿಟ್ಟೀನಿ ಅವನ್ನೆಲ್ಲ. ಈಗ ಇದು ಮೊನ್ನೆ ಇವರು ಬಂದ್ರಲ್ಲ, ಬಾಲೆ ಮಾತಾಡ್ಸ್ಕೊಂಡು ಹೋಗ್ಕಂತ ಬಂದಿದ್ರಲ್ಲ, ಹಂಗೆ ಅವರು ದುಡ್ಡು ಹಂಗೆ 500,000 ಕಡಿಮೆ ಕೊಡಲ್ಲ. ಯಾರು ನಿಮ್ಮ ಅಮ್ಮ ಇದ್ದಾಗಲೇ ಕೊಟ್ಟಿದ್ದೆ ಏನಲ್ಲ? ಅಲ್ಲ, ಅವ್ರು ತೆಗ್ದಿಟ್ರು ಏನು, ಮತ್ತು ನಿಂಗೇನು ಸುಳ್ಳೇನು ಹೇಳಲ್ಲ. ನಿಧಾನಕ್ಕೆ ಕೇಳು ನೋಡೋಣ, ನನಗೆ ಅಂತ ಕೇಳಬೇಡ. ತೆಗ್ದಿಡ್ತೀನಿ ಅಮ್ಮ ಅಂತ ಕೇಳಲ್ಲ. ನೀನೇ ತೆಗ್ದಿಟ್ಟೀಯ? ಮರ್ತಿರ್ತು ಹೋಗ್ಯದ? ನೀನೇ ತೆಗ್ದಿಟ್ಟಿದ್ದಿದ್ರೆ ಹಾಗೆ ಕೊಡು. ಮತ್ತು ನಿಮ್ಮ ಅಮ್ಮನ ಹತ್ರ ಒಂದು ಸತಿ ಹೇಳದೆ ಅಂತಕ್ಕೆ ಸಾರ. ಆಹಾ, ಬುದ್ಧಿವಂತಿಕೆ ಅಂದರೆ ನಾನೀಗ ಮೊದಲಿನ ಸರಿತಲ್ಲ ನೀವು ಹೇಳಿದ್ದನ್ನೆಲ್ಲ ನಂಬ್ಕೊಂಡಿರೋಕ್ಕೆ. ನೀವಿಷ್ಟು ಬುದ್ಧಿವಂತಿಕೆ ಓಡಿಸ್ತೀರಿ ಅಂತ ಗೊತ್ತು ನನಗೆ. ಎಷ್ಟು ಚೆನ್ನಾಗಿ ನೆನಪಿರ್ತದೆ ಇದೆಲ್ಲ. ಫ್ರೆಂಡಿಗೆ ಕೊಡೋಕ್ಕಂತೆ. ಯಾವ ಫ್ರೆಂಡಿಗೆ ಅಂತ ಗೊತ್ತು ನನಗೆ. ನೀವು ತಿಪ್ಪರ್ಲಾಗ ಹಾಕಿದ್ರೂ ನನ್ನ ಹತ್ರ 1 ರೂಪಾಯಿ ಇಸ್ಕೊಂಡು ಹೋಗೋಕ್ಕಾಗಲ್ಲ. ಹೀಗೆಲ್ಲ ಮಾಡ್ತೀರಿ ಅಂತಲೇ ನಾನು ಪ್ಲ್ಯಾನ್ ಸರಿ ಮಾಡೇ ಇಟ್ಕೊಂಡಿನಿ. ಈಗ ಅದಕ್ಕೆ ಇಷ್ಟು ನೈಸಾಗಿ ಮಾತಾಡ್ತಿದ್ದೀರಾ? ನೀವು ಒಳಗೆ ಬಂದಾಗಲೇ ಗೊತ್ತಾಯ್ತು ನೈಸಾಗಿ ಇದು ಮಾಡಿದಾಗ ಇಂಥದಕ್ಕೆ ಏನಕ್ಕೋ ಬಂದಿರಿ ಅಂತ. ತಾಡೇರಿ. ಎಂತ ಎಂತ ಯೋಚನೆ ಮಾಡ್ತಿದ್ದಿ ಸರಿತಾ? ದುಡ್ಡು ವಾಪಸ್ ಕೊಡ್ತೀನೋ ಇಲ್ಲ ಅಂತ ಡೌಟಾ ನಿನಗೆ ಮೊದಲಿನ ಹಾಗೆ? ಆ ಥರ ತಿಳ್ಕೊಬೇಡ. ನಾ ಮೊದಲಿನ ಥರ ಇಲ್ಲ, ಈಗ ಪೂರ್ತಿ ಬದಲಾಗಿನಿ. ಇದೊಂದು ಚೂರದ ಅಭ್ಯಾಸ ಅದೇ, ಇನ್ನು 2 ದಿನ ನೋಡು ಅದನ್ನು ಬಿಡ್ತೀನಿ. ಇವತ್ತಿಂದನೇ ಬಿಡಬೇಕು ಅಂತ ಅಂದ್ಕೊಂಡಿನಿ ನಾನು. ಬಿಡ್ತೀನಿ. ಇದೀಗ ಕೊಟ್ಟ ಮೇಲೆ ಮತ್ತೆ ನಾನೇ ನಿನ್ನ ಹತ್ರ ಎಂತಕ್ಕೂ ಕೇಳಕ್ಕೆ ಬರಲ್ಲಪ್ಪ. ನಂದು ಬರೋ ದುಡ್ಡು ಬಂದ ಮೇಲೆ ನಿಂಗೆ ಕೊಡ್ತೀನಿ. ನಾ ಕೊಟ್ಟ ಮೇಲೆ ಗೊತ್ತಾಗ್ತದೆ ನೋಡಿ ನಿಂಗೆ ನಾ ಹೇಳೋ ಸತ್ಯನ ಸುಳ್ಳ ಅಂತ. ಇಲ್ಲಪ್ಪ, ನಂಗೆ ಆ ಡೌಟ್ ಏನಿಲ್ಲ.
ಆ ಡೌಟ್ ಇಲ್ಲ ನನಗೆ. ಅಷ್ಟು ನಂಬಿಕೆ ಇಲ್ಲದೆ ಇದ್ರೆ ನಾನು ಹಿಂಗೆಲ್ಲ ಅಪ್ಪಾಜಿ ಹತ್ರ ದುಡ್ಡು ಕೊಟ್ಟು ಬಂದಿದ್ನೆಲ್ಲ ಹೇಳ್ತಿದ್ದೆ ನಿಮ್ಮ ಹತ್ರ. ಅವ್ರು ಮೊನ್ನೆ ಬಂದಾಗ ಅವರೊಬ್ಬರೇ ಅಲ್ಲ, ಇನ್ನೂ ಇಬ್ಬರು ಬಂದಿದ್ರು, ನಿಮ್ಮ ನೆಂಟರು ಯಾರೋ. ಹಂಗೆ ಕೊಟ್ಟಿದ್ದು 2000 ಹತ್ರನೇ ಆಗಿತ್ತು. ಅದೇ ಈಗ ಹೇಳೋದ ಬೇಡ ಅಂತ ಅದೇ ಯೋಚನೆ ಮಾಡ್ತಿದ್ದೀನಿ. ಹೇಳ ಆತಲ್ಲ, ಮತ್ತೇನು 2,000 ರೂಪಾಯಿ ಆಗಿತ್ತಾ? ನಾನು ನೋಡು ಎಂಥ ದಡ್ಡ ಅಂತ 1,000ನೇನೋ ಅಂದ್ಕೊಂಡಿದ್ದೆ. ಮತ್ತು ಯಾರು ಬಂದಿದ್ರು? ಓ, ದಿನ ಬತ್ತಾನೆ ಅದಾರ ಹಂಗಾರೆ ಬಾಲೆ ಮಾತಾಡ್ಸ್ಕೊಂಡು ಹೋಗಕ್ಕಲ್ಲ. ಯಾರು ತೆಗ್ದಿಡ್ತಾ ಇದಾರೆ ದುಡ್ಡು? ನಿಮ್ಮ ಅಮ್ಮ ತೆಗ್ದಿಡ್ತಾ ಇದಾರ, ನೀನೇ ತೆಗ್ದಿಡ್ತಿದ್ದೀಯಾ? ಅಲ್ಲ ಮರ, ಅಮ್ಮ ಅಲ್ಲೇ ಅವ್ರ ಮನೆಯಲ್ಲೇ ಯಾರು ಬಂದು ಬಾಲ ಕೈಲಿ ಕೊಟ್ಟಿದ್ದೇನೆ ಅದು ತೆಗ್ದಿಡ್ತಿಲ್ಲ, ನನ್ನ ಹತ್ರ ಕೊಡ್ತಿತ್ತು. ಇನ್ನು ಇಲ್ಲಿ ಕೊಟ್ಟಿದ್ದೇನೆ ಅದು ತೆಗ್ದಿಡ್ತದ? ಅದು 1 ರೂಪಾಯೂ ತೆಗ್ದಿಡಲ್ಲಪ್ಪ, ನಾನೇ ತೆಗ್ದಿಟ್ಟಿದ್ದೆ. ಹಂಗಾರೆ ಒಳ್ಳೇದೇ ಆಯ್ತು ಬಿಡು, ನಿಮ್ಮ ಅಮ್ಮನ ಹತ್ರ ಕೇಳೋದೊಂದು ತಪ್ಪಿತು. ಅಲ್ಲ ಅಲ್ಲ, ನಾನು ಅದನ್ನು ಯೋಚನೆ ಮಾಡ್ತಿರೋದಲ್ಲ. ದುಡ್ಡು ನನ್ನ ಹತ್ರ ಇಲ್ಲ ಈಗ. ಇದ್ದಿದ್ರೆ ನಾನೇ ಕೊಡ್ತಿದ್ದೆ. ಮಾವರು ಮೊನ್ನೆ ಸಾಮಾನೆಲ್ಲ ತರಬೇಕಿತ್ತಲ್ಲ, ಹಿಂಗೆ ಯೋಚನೆ ಮಾಡ್ತಾ ಕೂತಿದ್ರು. ಅವ್ರೇನು ಕೇಳಲ್ಲ, ನಾನೇ ಕೊಟ್ಟೆ. ಮತ್ತೇನು, ಮನೆ ಮಗನೇ ಅಲ್ಲ, ಅವನ ಕೈಯಲ್ಲಿ ಬಂದಿದ್ದಲ್ಲ. ಹಂಗಾರೆ ಅವರು ಹೇಳಿದ್ರು ಅಡಿಕೆ ಕೊಯ್ಲು ಬೆಳಗ್ಗೆ ಕೊಡ್ತೀನಿ ಅಂದರು, ಹಂಗಾಗಿ ಕೊಟ್ಟೆ. ನೀವು ಮೊದಲೇ ಎಂತಕ್ಕಾರು ಒಂದು 500,000 ಇಟ್ಕೊಂಡಿರು ಅಂದ್ರೆ ನಾನು ಇಟ್ಕೋತಿದ್ದೆ. ಅವ್ರು ಕೇಳೂ ಇರಲ್ಲ, ಸುಮ್ಮನೆ ಕೊಟ್ಟೆ ಮಾರ್ರ. ಥೋ, ಎಂತ ಮಾಡ್ತೀರಿ ಈಗ? ಅವ್ರ ಹತ್ರನೇ ಒಂದು ಮಾತು ಕೇಳ್ತೀರಾ? ಎಲ್ಲ ನಿನ್ನ, ನಾನು ಚಾಪೆ ಕೆಳಗೆ ನುಗ್ಗಿದ್ರು ನೀ ರಂಗೋಲಿ ಕೆಳಗೆ ನುಗ್ತಿದ್ದೀಯಲ್ಲ. ಎಷ್ಟು ದಿವಸ ನಿನ್ನ ಬುದ್ಧಿವಂತಿಕೆ ಇದು? ಎಲ್ಲ ತಂಗಿ ಪಾಠ ಮಾಡಿ ಕಳಿಸಿದೆ. ಇಲ್ಲಿಗೆ ಬಂದ ಮೇಲೂ ಏನು ಫೋನಲ್ಲಿ ಮಾತಾಡ್ತಿರ್ತದಲ್ಲ, ಬೇರೆ ಎಂಥದಾರು ಹೇಳಿದ್ರೆ ಇದಕ್ಕೆ ಪುರ್ಸೊತ್ತಿರಲ್ಲ. ಬಾಲೆ ಕೆಲಸ. ತಂಗಿ ಫೋನ್ ಮಾಡಿದಾಗ ಮಾತ್ರ ಗಂಟೆಗಟ್ಟಲೆ ನಿಂತ್ಕೊಂಡು ಮಾತಾಡೋಕ್ಕಾಗ್ತದೆ. ಅವಳದ್ದೇ ಕೆಲಸ ಎಲ್ಲ ದೊಡ್ಡ ಮಂಡ್ಯದನ್ನ ಬಿಸಕ. ಬಂದರೂ ನಿನ್ನ ಏನು ಮಾಡೋಣ ಅಂತ ಕಾಣ್ತದೆ. ಇವತ್ತಿಗೆ ಗೀಟೋದು ಕಷ್ಟ. ಹೆಂಗಾರು ಮಾಡಿ ಬದಲಾಯಿಸ್ಬೇಕಲ್ಲ ಇದನ್ನು. ಏನ್ರಿ, ಎಂತ ಯೋಚನೆ ಮಾಡ್ತಿದ್ದೀರಿ? ಮಾವನ ಹತ್ರನೇ ಕೇಳ್ತೀರಾ ಒಂದು ಮಾತಾ? ಅಲ್ಲ, ನಾನೇ ಕೇಳ್ಬೇಕಾ? ಕೇಳ್ತೀನಿ ಬೇಕಾರೆ. ಹಿಂಗೆ ಬೇಕಂತೆ ನಿಮ್ಮ ಮಗಗೆ 1,000 ಅರ್ಜೆಂಟ್ ಅಂತೀನಿ. ಬೇಡ, ನನಗೆ ಅಂತ ಕೇಳಬೇಡ. ಅವರು ಏನು ಎಂತಕ್ಕೆ ಅಂತೇಳೆಲ್ಲ ಕೇಳ್ತಾ ಕೂತ್ಕೋತಾರೆ, ಸರಿಯಾಗಲ್ಲ. ಅಲ್ಲ, ಮತ್ತೆ ಯಾರಿಗೆ ಅಂತ ಹೇಳಿದ್ರಿ? ನಿಮಗೆ ಅಂತಲೇ ಹೇಳ್ಬೇಕಾಗ್ತದೆ. ಈಗ ನನಗೆ ಅಂತ ಹೇಳೋಕ್ಕಾಗ್ತದನ? ಈಗ ಅದು ಎಲ್ಲರೂ ಹೊರಗಡೆ ಹೊರಟಿದ್ರೆ ನಾನು ಹೌದು ಕೊಡಿ ಅಂತ ಕೇಳ್ಬೋದು. ಅವ್ರು ಕೇಳದೇ ಇದ್ರು ನಾನೇ ಕೊಟ್ಕೊಂಡೀನಿ. ಈಗ ಮತ್ತೆ ಕೇಳೋಕ್ಕಾಗ್ತದ? ಹೋಗಲಿ ಬಿಡಿ, ನಿಮ್ಮ ಫ್ರೆಂಡಿಗೆ ಮುಂಚೆ ಕನ್ವಿನ್ಸ್ ಮಾಡಿ ಹಿಂಗೆ ಅನಿವಾರ್ಯ ಆಗಿದೆ ಅಂತ. ಎಂತ ಕನ್ವಿನ್ಸ್ ಮಾಡೋದು ಮಾರತಿ? ಇಷ್ಟು ದೊಡ್ಡ ಮನೇಲಿ 1,000 ರೂಪಾಯಿ ಗತಿ ಇಲ್ಲ ಅಂತ ಹೇಳಿದ್ರೆ ಅವರೆಲ್ಲ ನಗಾಡಲ್ಲ? ನಗಾಡ್ತಾರಪ್ಪ, ಅದೇನೋ ಹೌದು. ಇಷ್ಟಿಷ್ಟು ದೊಡ್ಡ ಸಾಹುಕಾರರು ಅಂತ ಹೇಳ್ತಾರೆ, ಮತ್ತು ಇವ್ರ ಮನೇಲಿ 1,000 ರೂಪಾಯಿ ಇಲ್ಲನು ಅಂತ ನಗಾಡ್ತಾರೆ. ಇವತ್ತಿಗೆ ಆತಲ್ಲ, ಇನ್ಯಾವತ್ತೂ ಹಿಂಗೆ ಸಿಚುವೇಶನ್ ತಂದ್ಕೋಬೇಡಿ. ಎಂಥ ಕಾರು ಬೇಕಾಗ್ತದೆ, ಒಂದು 4-5 ಸಾವಿರನಾರು ಮನೇಲಿ ದುಡ್ಡು ಇಟ್ಕೊಂಡಿರ್ಬೇಕು. ಈಗ ನಗಾಡಿದ್ರೆ ನಗಾಡ್ಕೊಂಡ್ಲಿ ಬಿಡಿ, ಏನು ಮಾಡೋಕ್ಕೆ ಮತ್ತೆ ಆತದ, ಮತ್ತೆ ಅನಿವಾರ್ಯ. ಬಾಯಿ ಬಿಟ್ಟರೆ ಕುಯ್ಯಕ್ಕೆ ಶುರು ಮಾಡ್ತದೆ, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಹೇಳಿದ ಮಾತು ಕೇಳೋಕ್ಕಾಗಲ್ಲ. ಅತಿ ಬುದ್ಧಿವಂತಿಕೆ ತೋರಿಸ್ತಾ ಇರು, ಇದೇ ಥರ ನೋಡು. ಅಲ್ಲ, ಈಗ ಎಂತ ನಿನ್ನ ಹತ್ರ ಬೇರೆ ಎಲ್ಲೂ ಇಲ್ಲೇ ಇಲ್ಲ? ಇದ್ದಿದ್ರೆ ಇಷ್ಟೊತ್ತು ಸುಮ್ಮನೆ ನಿಂತ್ಕೊಂಡಿರ್ತಿದ್ನನ್ರಿ, ಕೊಡ್ತಿದ್ದೆ. ಸರಿ ಬಿಡು, ನನ್ನ ಹಣೆ ಬರನೇ ಸರಿ ಇಲ್ಲ, ಎಲ್ಲಿ ಹೋದರೂ ಹಿಂಗೆ ಆತದ.